ಇನ್ನು ರಾಜ್ಯದಲ್ಲಿ ನವೆಂಬರ್ 1ರಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲಿದೆ. ರಾಜ್ಯ ಚುನಾವಣಾ ಆಯೋಗದಿಂದ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾದಂಥ ಸಂಗ್ರೇಶಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಮತ್ತು ರಾಜ್ಯದ ಪರಿಷ್ಕರಣೆಯಲ್ಲಿ ದೊಡ್ಡ ವ್ಯತ್ಯಾಸ ಆಗಲ್ಲ. ಕೇಂದ್ರ ಸರ್ಕಾರದ ರೀತಿಯಲ್ಲೇ ಮತದಾರರ ಪಟ್ಟಿ ಪರಿಷ್ಕರಣೆ ಆಗತ್ತೆ. ಗ್ರಾಮ ಪಂಚಾಯಿತಿ, ತಾಲೂಕು, ಜಿಲ್ಲಾ ಪಂಚಾಯಿತಿ, ಜಿಬಿಎ ಪಾಲಿಕೆಗಳ ಚುನಾವಣೆ 2026ರ ಮೇ ಒಳಗಡೆ ಮುಗಿಸಬೇಕಾಗಿದೆ. ಹಾಗಾಗಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಮಾಡ್ತೀವಿ ಅಂತ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾದಂತಹ ಸಂಗ್ರೇಶಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಲೇ ಕರೆಕ್ಟಾಗಿ ಫಿಲ್ಟರ್ ಮಾಡಿಬಿಡಿ ಸರ್. ಊರಲ್ಲೊಂದು ವೋಟರ್ ಐ ಡಿ, ಇಲ್ಲೊಂದು ವೋಟರ್ ಐ ಡಿ ಇಟ್ಕೊಂಡ್ಬಿಟ್ಟು ಊರಲ್ಲಿ ಎಲೆಕ್ಷನ್ ಇದ್ದಾಗ ಊರಲ್ಲಿ ವೋಟ್ ಮಾಡ್ತೀನಿ, ಇಲ್ಲಿದ್ದಾಗ ಇಲ್ಲೊಂದು ವೋಟ್ ಮಾಡ್ತೀನಿ ಅನ್ನೋದು ಇದೆಯಲ್ಲ, 2 3 ವೋಟರ್ ಐ ಡಿ ಇಟ್ಕೊಂಡ್ರು ಕಿತ್ತು ಬಿಸಾಕಬೇಕು. ನೀವು ಆಧಾರ್ ಲಿಂಕ್ ಮಾಡಿ ಇಟ್ಬಿಡಿ. ಕರ್ನಾಟಕದಲ್ಲೂ ಮತದಾರರ ಪರಿಷ್ಕರಣೆಗೆ ರಾಜ್ಯ ಚುನಾವಣಾ ಆಯೋಗ ಸಿದ್ಧತೆ ನಡೆಸಿದೆ. ಒಂದು ಕಡೆ ಕೇಂದ್ರ ಸರ್ಕಾರದಿಂದ ಸಮಗ್ರ ಒಂದು ವಿಶೇಷ ಮತದಾರರ ಪರಿಷ್ಕರಣೆಯನ್ನು ಕೂಡ ನಡೆಸೋದಕ್ಕೆ ತೀರ್ಮಾನ ಮಾಡಿದೆ. ಇನ್ನೂ ಕೂಡ ಅದು ಕ್ಲಾರಿಟಿ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಹೇಗೆ ಆಗಬೇಕು ಅಂತ. ಈ ನಡುವೆ ರಾಜ್ಯ ಚುನಾವಣಾ ಆಯೋಗ ಕೂಡ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದು ನಾವು ಕೂಡ ಮತದಾರರ ಪರಿಷ್ಕರಣೆ ಮಾಡ್ತೀವಿ ಅಂತಲೂ ಕೂಡ ಪತ್ರ ಬರೆದಿದ್ದಾರೆ. ಆದರೆ ಯಾವುದೇ ರೀತಿಯ ರಿಪ್ಲೈ ಬಂದಿಲ್ಲ. ಈಗ ನಮ್ಮ ಜೊತೆ ರಾಜ್ಯ ಚುನಾವಣಾ ಆಯುಕ್ತರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ ಬನ್ನಿ. ಸರ್, ಒಟ್ಟಾರೆಯಾಗಿ ನೀವು ಲೆಟರ್ನ ಆಲ್ರೆಡಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಬರ್ತಿದ್ದೀರಾ. ಅದರಿಂದ ಏನು ರೆಸ್ಪಾನ್ಸ್ ಬರ್ತಾ ಇದೆ? ನಿಮಗೂ ಅಧಿಕಾರ ಇದೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ? ನಮ್ಮ ರಾಜ್ಯ ಚುನಾವಣಾ ಆಯೋಗದ ವತಿಯಿಂದ ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳೆದ ವಾರ ಒಂದು ಪತ್ರವನ್ನು ಬರೆದೆ. ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ನಮ್ಮ ಒಂದು ಪ್ರಕರಣ ಇರೋದರಿಂದ ಗ್ರೇಟರ್ ಬೆಂಗಳೂರು ಇಲೆಕ್ಷನ್ಸ್ 5 ಕಾರ್ಪೊರೇಷನ್ ಇಲೆಕ್ಷನ್ ಸಂಬಂಧಪಟ್ಟಂತೆ ಚುನಾವಣೆಗಳು ಬರುವುದರಿಂದ ನವಂಬರ್ 1ಕ್ಕೆ ಒಂದು ಡೈರೆಕ್ಷನ್ ಸುಪ್ರೀಂ ಕೋರ್ಟ್ನವರು ಕೊಟ್ಟಿದ್ದಾರೆ. ಡಿಲಿಮಿಟೇಷನ್ ಕೊಡಬೇಕು ಅಂತೇಳಿ ನವಂಬರ್ 30ಕ್ಕೆ ಮೀಸಲಾತಿ ಪಟ್ಟಿ ಕೊಡಬೇಕು ಅಂತ ಅವರೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ನಿರ್ದೇಶನವನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನವಂಬರ್ 1ಕ್ಕೆ ಮತ್ತು ರಾಜ್ಯ ಚುನಾವಣಾ ಆಯೋಗ ಕೂಡ ತನ್ನ ಕೆಲಸವನ್ನು ಅಂದರೆ ಮತದಾರರ ಪಟ್ಟಿ ತಯಾರು ಮಾಡುವುದನ್ನು ಮತ್ತು ಪರಿಷ್ಕರಣೆ ಮಾಡುವಂಥ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂದ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ SIR ಏನು ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಪೇಪರ್ನಲ್ಲಿ ಕೇಳ್ಪಟ್ಟೆಲ್ಲ. ನೀವು SIR ಮಾಡಿದರೆ ನಿಮಗೂ ಕೂಡ ಈಗ 9,000 ಇವಿದಾವೆ, ಬೂತ್ಸ್ ಇದ್ದಾವೆ. ನೀವು ತೊಗೊಂಡು ಮಾಡಿದರೆ 10 ತಿಂಗಳು 2 ತಿಂಗಳು ಹೋಗಿಬಿಡುತ್ತೆ. ನಾನು ಹೇಗೆ ಮಾಡಬೇಕು? ನಾನು ಮಾಡಬೇಕಲ್ಲ ಪ್ರಿಪ್ರೇಷನ್ ಆಫ್